ಒಂದು ಕ್ಷಣ ಯೋಚಿಸಿ, ನಿಮ್ಮ ಮುಂದೆ ಒಂದು ಕಲ್ಲಿನ ಕಂಬ ಇದೆ. ನೀವು ಅದನ್ನು ಸಣ್ಣದಾಗಿ ತಟ್ತೀರಿ, ಆದರೆ ಕಲ್ಲಿನಿಂದ ಸಂಗೀತ ಕೇಳಿಸಿದ್ರೆ ಇದು ಯಾವುದೇ ಸಿನಿಮಾ ಅಲ್ಲ, ಯಾವುದೇ ಮ್ಯಾಜಿಕ್ ಕೂಡ ಅಲ್ಲ. ಪಾರ್ಟ್ 2, ಸಂಗೀತ ನೀಡುವ ಕಲ್ಲಿನ ಕಂಬಗಳು. ಇನ್ನು ನಮ್ಮ ಹೆಮ್ಮೆಯ ಕರ್ನಾಟಕದ ಹಂಪಿಗೆ ಬರೋಣ. ಅಲ್ಲಿನ ವಿಜಯ ವಿಠಲ ದೇವಸ್ಥಾನಕ್ಕೆ ನೀವು ಹೋಗಿದ್ರೆ ಈ ಕಲ್ಲಿನ ಕಂಬಗಳನ್ನ ನೋಡ್ತೀರಾ. ಈ ಕಂಬಗಳಿಂದ ಮ್ಯೂಸಿಕ್ ಬರುತ್ತೆ. ಹೌದು, ನೀವು ಸುಮ್ಮನೆ ಆ ಕಂಬದ ಮೇಲೆ ತಟ್ಟಿದ್ರೆ ಸಾಕು, ಬೇರೆ ಬೇರೆ ರೀತಿಯ ಸೌಂಡ್ಸ್ಗಳು ಕೇಳಿಸುತ್ತವೆ. ಸ್ನೇಹಿತರೆ, ಕೆಲವು ಕಂಬಗಳಲ್ಲಿ ಡ್ರಮ್ ತರ ಸೌಂಡ್ ಬಂದ್ರೆ, ಇನ್ನು ಕೆಲವು ಕಂಬಗಳಲ್ಲಿ ವೀಣೆ, ಸಿತಾರ್, ತಂಬೂರಿ ತರ ಮ್ಯೂಸಿಕ್ ಬರುತ್ತೆ. ಅಚ್ಚರಿಯ ವಿಚಾರ ಏನಂದ್ರೆ, ಈ ಕಂಬಗಳನ್ನ ಪೂರ್ತಿಯಾಗಿ ಬರೀ ಕಲ್ಲಿನಿಂದಲೇ ಮಾಡಲ್ಪಟ್ಟಿದೆ. ಇವತ್ತಿನ ವಿಜ್ಞಾನಿಗಳು ಹಲವಾರು ರೀತಿಯ ಅಲ್ಟ್ರಾಸಾನಿಕ್ ಟೆಸ್ಟ್ ಗಳನ್ನ ಮಾಡಿದ್ದಾರೆ. ಆದರೂ ಕೂಡ ಆ ಕಲ್ಲಿನಿಂದ ಈ ಶಬ್ದಗಳು ಹೇಗೆ ಉಂಟಾಗುತ್ತೆ ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. ಒಮ್ಮೆ ಯೋಚನೆ ಮಾಡಿ, ಆ ಕಲ್ಲಿಗೂ ಜೀವ ತುಂಬಿದ ನಮ್ಮ ಆ ಕಾಲದ ಕಲಾವಿದರಿಗೆ ಆಗಲೇ ಸೌಂಡ್ ಇಂಜಿನಿಯರ್ ಬಗ್ಗೆ ಎಷ್ಟು ಜ್ಞಾನ ಇತ್ತು ಅಲ್ವಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ.